ಕೆಂಪುಕೋಟೆ ಬಳಿ ಕಾರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಸ್ಫೋಟದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ನರಳಾಡ್ತಾ ಇರುವಂತಹ ಗಾಯಾಳುಗಳನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯಾಗಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಪ್ರಧಾನಿ ಮೋದಿಯವರು. ಭೂತಾನ್ನಿಂದ ವಾಪಸ್ಸಾದ ಪ್ರಧಾನಿ ಮೋದಿಯವರು ನೇರವಾಗಿ LNJP ಆಸ್ಪತ್ರೆಗೆ ಆಗಮಿಸಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಘಟನೆಯ ಬಗ್ಗೆ ವಿವರವನ್ನ ಪಡೆದು ಅವರಿಗೆ ಆದಷ್ಟು ಬೇಗ ಗುಣಮುಖರಾಗಿ ಅಂತ ಹೇಳಿ ಹಾರೈಸಿದ್ದಾರೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿಯವರು LNJP ಆಸ್ಪತ್ರೆಗೆ ಭೇಟಿ ಕೊಟ್ಟಂತಹ ಕ್ಷಣ ಸುಮಾರು 20 ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಗಾಯಾಳುಗಳನ್ನು ಭೇಟಿ ಮಾಡಿದ ಬಳಿಕ ಮತ್ತೆ ಗುಡುಗಿದ್ದಾರೆ ಪ್ರಧಾನಿ ಮೋದಿಯವರು. ದೆಹಲಿಯಲ್ಲಿ ಪಿತೂರಿ ಮಾಡಿದವರನ್ನ ಬಿಡೋದಿಲ್ಲ, ಕುಕೃತ್ಯದ ಹಿಂದೆ ಇರುವವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಎಂದಿದ್ದಾರೆ. ಸ್ಫೋಟಕ್ಕೆ ಕಾರಣವಾಗಿದ್ದವರನ್ನ ಸುಮ್ಮನೆ ಬಿಡಲ್ಲ. ಗಾಯಾಳುಗಳ ಭೇಟಿಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಗುಡುಗಿದ್ದಾರೆ. ಟ್ವೀಟ್ ಮೂಲಕ ಪಿತೂರಿ ಮಾಡಿದವರನ್ನ ನಾವು ಬಿಡಲ್ಲ ಅಂತ ಹೇಳಿದ್ದಾರೆ. ಘಟನೆಯಾದ ತಕ್ಷಣವೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿದ್ರು. ಯಾರು ಈ ಒಂದು ಘಟನೆಯ ಹಿಂದೆ ಇದ್ದಾರೋ ಅವ್ರನ್ನ ಯಾರನ್ನೂ ಕೂಡ ನಾವು ಬಿಡೋದಿಲ್ಲ, ಅವರೆಲ್ಲರಿಗೂ ಕೂಡ ತಕ್ಕ ಶಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಈಗ ಗಾಯಾಳುಗಳನ್ನ ಭೇಟಿಯಾದ ಬಳಿಕವೂ ಕೂಡ ಅವರ ಪರಿಸ್ಥಿತಿಯನ್ನ ಕಂಡು ಮರುಗಿದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೆ ಟ್ವೀಟ್ ಮೂಲಕ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಘಟನೆಯ ಹಿಂದೆ ಯಾರದ್ದೇ ಕೈವಾಡ ಇದ್ರೂ ಕೂಡ ಅವರೆಲ್ಲರನ್ನ ಬಗ್ಗು ಬಡಿಯುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಯಾರೆಲ್ಲ ಗಾಯಾಳುಗಳಿದ್ದಾರೋ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹೇಳಿ ಹಾರೈಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿಯವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ಆರಂಭ ಆಗುತ್ತೆ. ಭದ್ರತಾ ಸಂಪುಟ ಸಮಿತಿ ಸಭೆ ಆರಂಭ ಆಗುತ್ತೆ. ಸಂಜೆ 5:30ಕ್ಕೆ ದೆಹಲಿಯಲ್ಲಿ ನಡೆಯಲಿರುವಂತಹ ಸಭೆ ಇದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ಜೈಶಂಕರ್, ನಿರ್ಮಲಾ ಸೀತಾರಾಮನ್ ಅವರು ಸಭೆಯಲ್ಲಿ ಭಾಗಿಯಾಗ್ತಾರೆ. ಭದ್ರತೆಯ ಸಂಬಂಧ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. 5:30ಕ್ಕೆ ಸಮಯ ನಿಗದಿಯಾಗಿದೆ. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಪ್ರಮುಖವಾಗಿ ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು, ಜೈಶಂಕರ್ ಅವರು, ನಿರ್ಮಲಾ ಸೀತಾರಾಮನ್ ಅವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇದುವರೆಗೂ ಕೂಡ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳು ಆಗಿದೆಯೋ ಅದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡಿತಾರೆ. ಇನ್ನು ದೆಹಲಿ ಸ್ಫೋಟಕ್ಕೂ ಮುನ್ನ ಉಗ್ರರು ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಂಡಿದ್ರು ಅನ್ನೋದು ಕೂಡ ಈಗಾಗಲೇ ತನಿಖಾ ಸಂಸ್ಥೆಗೆ ಮಾಹಿತಿ ಗೊತ್ತಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಸ್ಪತ್ರೆಗೆ ಭೇಟಿ ಕೊಟ್ಟಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಗಾಯಾಳುಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಚಿಕಿತ್ಸೆಗೆ ಅವರು ಹೇಗೆ ಸ್ಪಂದಿಸುತ್ತಿದ್ದಾರೆ ಮತ್ತು ವೈದ್ಯಾಧಿಕಾರಿಗಳು ಹೇಗೆ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ. ಖುದ್ದು ಗಾಯಾಳುಗಳನ್ನು ಭೇಟಿಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಅವರಿಗೆ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗೆಯೇ ಇವರೆಲ್ಲರೂ ಕೂಡ ಪ್ರತ್ಯಕ್ಷ ದರ್ಶಿಗಳು. ಆ ಘಟನೆಯಾದಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಅಲ್ಲಿ ಇದ್ರು. ಏನಾಯಿತು, ಹೇಗಾಯಿತು, ಆ ಒಂದು ಪರಿಸ್ಥಿತಿಯ ಬಗ್ಗೆಯೂ ಕೂಡ ಗಾಯಾಳುಗಳಿಂದ ವಿವರಣೆಯನ್ನ ಪಡೆಯುತ್ತಿದ್ದಾರೆ. ಗಮನಿಸ್ತಾ ಇರಬಹುದು, ಪ್ರತಿಯೊಬ್ಬರ ಹತ್ರ ಹೋಗಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡ್ತಿದ್ದಾರೆ. ಅದರ ಜೊತೆಗೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ. ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನ ಕೊಡಿ, ಎಲ್ಲರ ಮೇಲೂ ಕೂಡ ನಿಗಾ ವಹಿಸಿ ಅಂತ ಹೇಳೋದ್ರ ಜೊತೆಗೆ ಆದಷ್ಟು ಬೇಗ ಗಾಯಾಳುಗಳು ಚೇತರಿಸಿಕೊಳ್ಳಿ ಅಂತ ಹೇಳಿ ಹಾರೈಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಭೂತಾನ್ನಿಂದ ಬಂದ ತಕ್ಷಣವೇ ಅವರು LNJP ಆಸ್ಪತ್ರೆಗೆ ಭೇಟಿ ಕೊಟ್ಟು ಘಟನೆಯ ವಿವರಣೆಯನ್ನು ಪಡೆಯೋದರ ಜೊತೆಗೆ ಗಾಯಾಳುಗಳ ಯೋಗಕ್ಷೇಮವನ್ನು ಕೂಡ ವಿಚಾರಿಸಿದ್ದಾರೆ. ಈಗಾಗಲೇ ಘಟನೆಯಿಂದ ಮೃತಪಟ್ಟವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿ, ನಿಮ್ಮ ಜೊತೆಗೆ ನಾವಿದ್ದೀವಿ, ಇಡೀ ದೇಶ ನಿಮ್ಮ ಜೊತೆಗೆ ನಿಲ್ಲುತ್ತೆ, ಯಾರೂ ಕೂಡ ಧೃತಿಗೆಡಬೇಡಿ ಅಂತ ಭರವಸೆಯ ಮಾತುಗಳನ್ನಾಡಿದ್ದಾರೆ. ಹಾಗೆಯೇ ಈ ಒಂದು ದುರ್ಘಟನೆಗೆ, ಕುಕೃತ್ಯಕ್ಕೆ ಯಾರು ಕಾರಣರಾದ್ರೋ ಅವ್ರು ಯಾರನ್ನೂ ಕೂಡ ನಾವು ಸುಮ್ಮನೆ ಬಿಡೋದಿಲ್ಲ, ಪ್ರತಿಕಾರ ತೀರಿಸ್ಕೋತೀವಿ ಅಂತ ಖಡಕ್ಕಾಗಿ ವಾರ್ನಿಂಗ್ ಅನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ದುರಾದೃಷ್ಟಕರ ಸಂಗತಿ ಅಂದ್ರೆ 12 ಮಂದಿ ಅಮಾಯಕರು ಈ ಒಂದು ದುರ್ಘಟನೆಯಲ್ಲಿ ಬಲಿಯಾಗಿರೋದು. ಆ 12 ಮಂದಿಯನ್ನ ನಂಬಿಕೊಂಡಿದ್ದಂತಹ ಕುಟುಂಬ ಇವತ್ತು ಬೀದಿ ಪಾಲಾಗಿದೆ. ಇನ್ನು ಅನೇಕ ಮಂದಿ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಅಂದ್ರೆ ಎದ್ದು ಕೂರೋದಕ್ಕಾಗೋದಿಲ್ಲ. ಒಂದಷ್ಟು ಮಂದಿ ಕೈಕಾಲು ಕಳ್ಕೊಳ್ಳುವಂತಹ ಸ್ಥಿತಿ ಇದೆ. ಸಾಕಷ್ಟು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಆಸರೆಯಾಗಿರ್ತೀವಿ ಅಂತ ಹೇಳಿ, ಅವರ ಬೆನ್ನೆಲುಬಾಗಿ ನಾವು ಇರ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರವೂ ಕೂಡ ಭರವಸೆಯನ್ನ ಕೊಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಖುದ್ದು ಅವರನ್ನ ಭೇಟಿಯಾಗಿ ಭರವಸೆಯ ಮಾತುಗಳನ್ನು ಆಡ್ತಾ ಇರೋದು ಅವರಲ್ಲೂ ಕೂಡ ಒಂದು ರೀತಿಯ ಧೈರ್ಯವನ್ನ ತುಂಬುವಂತಹ ಕೆಲಸ ಆಗ್ತಾ ಇದೆ. ಇದು ಆಸ್ಪತ್ರೆಗೆ ಪ್ರಧಾನಿ ಮೋದಿ ಅವರು ಭೇಟಿ ಕೊಟ್ಟಂತಹ ಕ್ಷಣದ ದೃಶ್ಯಗಳು.